ಇವತ್ತು ನಕ್ಸಲರನ್ನ ಶರಣಾಗತಿ ಮಾಡುವಂತ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ. ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ಸಲರಿಗೆ ಶರಣಾಗತಿಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ. ಒಂದು ಕಡೆ ನಕ್ಸಲರಿಗೆ ಶರಣಾಗತಿಯನ್ನ ಘೋಷಿಸುವಂಥ ಸರ್ಕಾರ, ಇನ್ನೊಂದು ಕಡೆ PFI ಉಗ್ರರಿಗೆ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ, ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ. ಕಳೆದ ವಾರ ನಕ್ಸಲರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದ್ರೆ ನಕ್ಸಲರಿಗೆ ಸಿದ್ದರಾಮಯ್ಯನವರು ಹತ್ರ ಇದ್ದಾರಾ ಅಥವಾ ನಕ್ಸಲರಿಗೆ ಹತ್ರ ಇರುವಂಥವರು ಸಿದ್ದರಾಮಯ್ಯನವರ ಹತ್ರ ಇದ್ದಾರಾ? ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆಗಳು. ಬೇಕು ಅಂತಂದಾಗ ನಗರಕ್ಕೆ ಬರುವಂಥದ್ದು, ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು, ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದು. ಇದನ್ನು ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕಾಡಿನಲ್ಲಿರೋರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜು, ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂಥ ಸಮಾಜ, ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂಥ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನು ಒಡೆಸಿದೆ. ಕೇಂದ್ರ ಸರ್ಕಾರ 2026ರ ಹೊತ್ತಿಗೆ ನಕ್ಸಲರನ್ನು ನಿರ್ಮೂಲನೆ ಮಾಡ್ತೀವಿ ಎನ್ನುವಂಥ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂಥ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂಥ ANFನ ಪಡೆ ರಾತ್ರಿ ಹಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಪೊಲೀಸರನ್ನ, ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂಥ ANFಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅಂದ್ಕೊಳ್ತೇನೆ. ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂಥ ಒಂದು ವೇದಿಕೆ ಅದು. ವಿಕ್ರಮ್ ಗೌಡನ ಎನ್ಕೌಂಟರ್ ಆದಾಗ ಇವರೇ ಅಲ್ಲಿಗೆ ಹೋಗಿ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಈಗ ಅವರೇ ಅವ್ರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಪ್ಯಾಕೇಜನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಮುಂದಿಡ್ತಾರೆ. ಅವರ ನಡವಳಿಕೆಗಳನ್ನು ನಾನು ನೋಡ್ತಾ ಇದ್ದೆ. ಆ ನಡವಳಿಕೆಗಳಲ್ಲಿ ಎಂಥ ಒಂದು ಆತಂಕದ ಸ್ಥಿತಿ ಅಂತಂದ್ರೆ ಅದರಲ್ಲಿ ಹೇಳ್ತಾರೆ ಅವರು, ನಕ್ಸಲರು ಮುಖ್ಯವಾಹಿನಿಗೆ ಬರುವಂಥ ಪ್ರಕ್ರಿಯೆಯು ಘನಯುತವಾಗಿ ನಡೀಬೇಕು ಅಂತೇಳಿ. ಯಾವ ನಕ್ಸಲರು ಮಲೆನಾಡಿನ ಭಾಗದಲ್ಲಿ, ಅದು ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಜಿಲ್ಲೆಗಳಲ್ಲಿರ್ಬೋದು, ಮಲೆನಾಡಲ್ಲಿರುವಂಥ ರೈತಾಪಿ ಜನರನ್ನ ಹಿಂಸೆಯ ಮುಖಾಂತರ ಪ್ರಚೋದಿಸಿದಂಥ ಗುಂಪು, ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂಥ ಗುಂಪು, ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ 6 ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂಥ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ. ಈಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗ್ತಿದ್ದಂಗೆ ನಾವು ಶರಣಾಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಸುತ್ತ ಅವರ ಪರವಾದಂಥ ಬುದ್ಧಿಜೀವಿಗಳ ಹೆಸರಿನಲ್ಲಿರುವಂಥ ನಕ್ಸಲರ ಗುಂಪುಗಳನ್ನು, ನಗರ ನಕ್ಸಲರ ಗುಂಪುಗಳನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ವಿನ ಇದಕ್ಕಿನ್ಯಾವುದನ್ನು ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ. ಅವರಿಗೆ ಹಣವನ್ನು ಕೊಟ್ಟು ಶರಣಾಗತಿಯನ್ನು ಮಾಡೋದನ್ನು ನಾವು ವಿರೋಧಿಸ್ತೇವೆ. ಆ ಭಾಗದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯ ಮುಖಾಂತರ ಜನರ ವಿಶ್ವಾಸವನ್ನು ಗೆದ್ದಂಥವ್ರು ನಾವೆಲ್ಲರೂ ಕೂಡ. ಹಲವು ರೀತಿಯಾದಂಥ ಸಮಸ್ಯೆಗಳು ಆ ಭಾಗದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದೆ.
ಆದರೆ ಎಲ್ಲ ಸರ್ಕಾರಗಳು ಕೂಡ ಅಭಿವೃದ್ಧಿಯ ಮುಖಾಂತರ ಆ ಭಾಗದ ಜನರನ್ನು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿತ್ತು. ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಜನರನ್ನು ಗೆಲ್ಲಬೇಕೇ ವಿನಃ ನಕ್ಸಲರಿಗೆ ಇನ್ಯಾವುದೋ ಹಣವನ್ನು ಕೊಟ್ಟು ABC ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ. 14 ಲಕ್ಷ ಕೊಡ್ತೇವೆ, 8 ಲಕ್ಷ ಕೊಡ್ತೇವೆ, 4 ಲಕ್ಷ ಕೊಡ್ತೇವೆ ಎನ್ನುವಂಥ ಪ್ಯಾಕೇಜ್ಗಳನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಬಡವರಿಗೆ ಯಾವುದೇ ರೀತಿಯಾದಂಥ ನೆರವನ್ನು ಕೊಡದೆ ಯಾರು ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಹಣವನ್ನು ಕೊಡುವಂಥದ್ದು, ಸರ್ಕಾರಿ ಹಣವನ್ನು ಕೊಡುವಂಥದ್ದು ಇದೊಂದು ಆತಂಕಕಾರಿಯಾದಂಥ ಬೆಳವಣಿಗೆ. ಸರ್ಕಾರ ಇದನ್ನು ಮರುಚಿಂತನೆ ಮಾಡಬೇಕು. ಅವರು ಶರಣಾಗೋದಾದರೆ ನ್ಯಾಯಾಲಯದಲ್ಲಿ ಶರಣಾಗಲಿ. ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೋ ಆ ತೀರ್ಪನ್ನು ನಾವು ಗೌರವಿಸ್ತೇವೆ. ಅದರ ಬದಲಾಗಿ ನಗರದಲ್ಲಿರುವಂಥ ನಕ್ಸಲರು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದು, ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದು, 1 ವಾರದ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾಡಿನಲ್ಲಿ ನಗರದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದರೆ ಅದಕ್ಕೆ ಇವರೇ ಕಾರಣ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ನೀವು ಈ ಶರಣಾಗತಿಯ ಪ್ಯಾಕೇಜಿನ ಜೊತೆಯಲ್ಲಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಯಾರ್ಯಾರು ಶರಣಾಗತಿ ಆಗಿದ್ದಾರೆ ಅಂಥವರ 5 ವರ್ಷದ ಚಲನವಲನಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಅವರು ಯಾವ್ಯಾವ ರೀತಿಯಾದಂಥ ಚಲನವಲನಗಳಲ್ಲಿದ್ದರು, ಯಾವ್ಯಾವ ಸಂಘಟನೆಗಳಲ್ಲಿ ಅವರು ಜೋಡಿಸ್ಕೊಂಡ್ರು, ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಯಾವ್ಯಾವ ರೀತಿಯಾದಂಥ ಭಾಷಣಗಳನ್ನು ಶರಣಾಗತಿಯಾದ ನಂತರವೂ ಕೂಡ ಮಾಡಿದರು. ಇದೆಲ್ಲದೂ ಕೂಡ ಬಿಡುಗಡೆ ಆಗಲಿ. ಯಾಕೆಂತಂದರೆ ಕಳೆದ ಹಿಂದಿನ ಸರ್ಕಾರದಲ್ಲೂ ಕೂಡ ಕೆಲವರು ಶರಣಾಗತಿಯನ್ನು ಮಾಡಿದರು. ಅಲ್ಲಿ ಶರಣಾಗತಿಯನ್ನು ಮಾಡಿ ನಾನೂ ಗೌರಿ ನೀನೂ ಗೌರಿ ಅಂತ ಅನ್ನುವಂಥದ್ದು ಇದು ಒಳ್ಳೆಯ ಲಕ್ಷಣಗಳಲ್ಲ. ಸರ್ಕಾರ ಮತ್ತು ಗೃಹ ಇಲಾಖೆಯ ಮರುಚಿಂತನೆಯನ್ನು ಮಾಡಬೇಕು. ನಾನು ಗೃಹ ಸಚಿವರಿಗೆ ಹೇಳ್ತೇನೆ, ಬೆಳಗಾವಿಯ ಘಟನೆ ನಿಮಗೆ ಗೊತ್ತಿಲ್ಲದಂತೆ ನಡೆದೋಯ್ತು. ಈ ಘಟನೆಯ ಬಗ್ಗೆ ಆದರೂ ಕೂಡ ನಿಮಗೆ ಅರಿವಿದೆಯಾ? ಈ ಘಟನೆಯಿಂದ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೋದು ಅನ್ನುವಂಥ ಯೋಚನೆಗಳು ಸರ್ಕಾರದ ಮುಂದಿದೆಯಾ? ಇದನ್ನು ಗೃಹ ಸಚಿವರು ಸ್ಪಷ್ಟ ಮಾಡಬೇಕು, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಬೇಕು. ಮಲೆನಾಡಿನ ತಪ್ಪಲನ್ನು ಶಾಂತವಾಗಿರಲಿಕ್ಕೆ ನೀವು ಅನುವನ್ನು ಮಾಡಿಕೊಡ್ಬೇಕೇ ವಿನಃ ಮತ್ತೆ ಈ ರೀತಿಯಾದಂಥ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ 10 ವರ್ಷ ನಕ್ಸಲರಾಗಿರ್ತವೆ, ನಂತರ ಸರ್ಕಾರದ ಪ್ಯಾಕೇಜನ್ನು ತೆಗೆದುಕೊಂಡು ನಗರಕ್ಕೆ ಬರ್ತೇವೆ ಎನ್ನುವಂಥದ್ದು ಒಂದು ರೀತಿ ಪರೋಕ್ಷವಾಗಿ ನಕ್ಸಲ್ ಚಟುವಟಿಕೆಗೆ ಪ್ರೇರಣೆಯನ್ನು ಕೊಟ್ಟಂತಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರು ಶರಣಾಗತಿಯನ್ನು ಮಾಡುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಒಂದು ಆಸ್ಪದವನ್ನು ಕೊಟ್ಟಂತಾಗುತ್ತೆ ಅಂತೇಳಿ ಇವತ್ತು ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ANF ಅಲ್ಲಿ ನಕ್ಸಲ್ ಚಟುವಟಿಕೆಗಳನ್ನು ನಿಗ್ರಹ ಮಾಡೋದಕ್ಕೆ ANFಗೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಈಗ 6 ಮಂದಿ ಉಳಿದಿರುವಂತಹ ಎಲ್ಲ ನಕ್ಸಲರು ಶರಣಾಗತರಾಗೋದ್ರಿಂದ ಆ ಭಾಗದಲ್ಲಿ ಕೂಡ ನಕ್ಸಲ್ ಮುಕ್ತ ಪ್ರದೇಶ ಅಲ್ಲ. ನೀವು 6 ಮಂದಿ ಅನ್ನೋದನ್ನ ಹೇಗೆ ಮಾಡ್ತೀರಿ? ಹಾಗಾದ್ರೆ ರಾಜ್ಯದಲ್ಲಿ ನಕ್ಸಲರು ಯಾರ್ಯಾರಿದ್ದಾರೆ ಅನ್ನುವಂಥ ಪಟ್ಟಿ ರಾಜ್ಯ ಹತ್ರ ಇದೆಯಾ? ಇದು 6 ಮಂದಿಗೆ ಮಾತ್ರ ಸೀಮಿತನಾ? ಇವರು ನಗರಕ್ಕೆ ಬಂದ ನಂತರ ಮತ್ತೆ ಇಲ್ಲಿ ಕಾಡಿ ಕಳಿಸುವಂಥ ರಿಕ್ರೂಟ್ಮೆಂಟ್ ಸೆಂಟರನ್ನು ಮಾಡ್ತಾರೆ. ಅದಕ್ಕೆ ಸಾಹಿತ್ಯ ರೂಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಸಂಘಟನೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾದ ಸಂಘಟನೆಗಳು ಕೂಡ ಉಟ್ಕೊಂಡಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಹಿಂದನೂ ಕೂಡ ವಿರೋಧ ಮಾಡಿದ್ವಿ. ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಎಲ್ಲಿ ಗೊತ್ತಿದೆ? ಹಾಗಾರೆ ಕಾಡಿನಲ್ಲಿರುವಂಥವ್ರು ರಾಜ್ಯದವರ, ಅಂತರ್ರಾಜ್ಯದವರ, ಅಂತರ್ಜಿಲ್ಲೆನವರ ಎಷ್ಟು ಪಟ್ಟಿ ಇದೆ? ಇದು ಯಾವುದೂ ಇಲ್ಲ. ಕಾಲಕ್ಕೆ ಬಂದಾಗ ಅವು 6 ಜನ ಇದ್ದಾರೆ, 4 ಜನ ಇದ್ದಾರೆ ಎನ್ನುವಂಥದ್ದು ಸರಿಯಲ್ಲ. ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ. ಇನ್ಯಾರು ಅಡಿಷನ್ ಆದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡಲಿ. ಸರ್ಕಾರ ನೋಡಿ, ಮುಖ್ಯವಾಹಿನಿಗೆ ಬರೋದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥವ್ರು ನ್ಯಾಯಾಲಯಕ್ಕೆ ಶರಣಾಗಬೇಕು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಂದೆ ಶರಣಾಗೋದಲ್ಲ. ಶಾಂತಿಗಾಗಿ ನಾಗರಿಕ ವೇದಿಕೆಯಲ್ಲಿ ಯಾರ್ಯಾರಿದ್ದಾರೆ? ಯಾಕಾಗುತ್ತೆ? ಅದಕ್ಕೆ ಹೇಳ್ತಾ ಇರೋದು. ಹಾಗಾದ್ರೆ ಇಲ್ಲಿ ತನಕ 27ಕ್ಕೂ ಹೆಚ್ಚು ಜನರ ಹತ್ಯೆ ಕರ್ನಾಟಕದಲ್ಲಾಗಿತ್ತು. ಹಾಗಾದ್ರೆ ಅದು ಮಾಫಿನಾ? ನಕ್ಸಲರ ಮುಖಾಂತರವೇ ಪೊಲೀಸರ ಹತ್ಯೆಗಳಾಗಿತ್ತು, ಅದಕ್ಕೆ ಇದು ಮಾಫಿನಾ? ಹಾಗಾದ್ರೆ ಅವ್ರ ಮೇಲೆ ಹಾಕಿರುವಂಥ ಎಲ್ಲ ಮೊಕದ್ದಮೆಗಳು ವಾಪಸ್ ತೆಗೆದುಕೊಂಡು ಬಿಡ್ತೀರಾ? ಹೋರಾಟದ ಮುಖಾಂತರ ಅಲ್ಲಿರುವಂಥ ಯುವಕರನ್ನ, ಅದರಲ್ಲೂ ವಿಶೇಷವಾಗಿ ನಾವು ಆ ಜಿಲ್ಲೆಯ ಯುವಕರು ಬಹಳ ಕಡಿಮೆ, ಬೆರಳೆಣಿಕೆಯಲ್ಲಿ 1-2 ಬೇರೆ ಬೇರೆ ರಾಜ್ಯದವರು. ಸಾಕೇತ್ ರಾಜನ್ ಯಾವ ರಾಜ್ಯದವರು? ಬೇರೆ ಬೇರೆ ರಾಜ್ಯದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಕ್ಸಲ್ ಚಟುವಟಿಕೆಗೆ ಕುಮ್ಮಕ್ಕನ್ನು ಕೊಟ್ಟು ಇಲ್ಲಿರುವಂಥ ಪರಿಸ್ಥಿತಿಯನ್ನು ಅಶಾಂತವಾಗಿ ನಿರ್ಮಾಣ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆಗಳು ನಡಿಬೇಕಾಗಿತ್ತು. ಆ ಭಾಗದ ಸಮಸ್ಯೆಗಳ ಜೊತೆಗೆ ಬದುಕ್ತಾ ಇರುವಂಥವ್ರು ನಾವು ಯಾವತ್ತೂ ಕೂಡ ನಮ್ಮನ್ನು ಸಂಪರ್ಕ ಮಾಡಲಿಲ್ಲ. ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಂಥವ್ರು. ಹಣ ಕೊಟ್ಟು ಪ್ಯಾಕೇಜ್ ಕೊಡೋದನ್ನು ನಾನು ವಿರೋಧಿಸ್ತೇನೆ. ಹೌದು, ಹಣ ಕೊಟ್ಟು ಪ್ಯಾಕೇಜ್ ಹಣವನ್ನು ಕೊಟ್ಟು ನೀವು ಶರಣಾಗತಿಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೌದು. ಈಗ ಇವತ್ತು ಅವರ ಲೀಗಲ್ ಪ್ರೊಸೀಜರ್ ಆಗಲಿ, ಲೀಗಲ್ ಪ್ರೊಸೀಜರ್ ನ್ಯಾಯಾಲಯಕ್ಕೆ ಶರಣಾಗಲಿ. ಅವರು ಒಂದು ನಿಮಿಷ ಮುಗಿಸ್ತೇನೆ, ನ್ಯಾಯಾಲಯಕ್ಕೆ ಮುಗಿಸ್ತೀನಿ.
ನ್ಯಾಯಾಲಯ ಶರಣಾಗಲಿ, ನ್ಯಾಯಾಲಯ ಕೊಡುವಂಥ ವ್ಯವಸ್ಥೆಯ ತಪ್ಪಿಗೆ ಕೋರ್ಟ್ ಏನಾರು ತೀರ್ಪು ಕೊಟ್ಟರೆ ಅದಕ್ಕೆ ಎಲ್ಲರೂ ನಾಗರಿಕ ಸಮಾಜ ಅದಕ್ಕೆ ತಲೆ ಬಗ್ಗಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆಯೇ ನೀವು ಅವರಿಗೆ ABC ಪ್ಯಾಕೇಜ್ಗಳನ್ನು ಹೇಗೆ ಘೋಷಣೆ ಮಾಡ್ತೀರಿ? ಬಂದೂಕನ್ನು ಇಟ್ಕೊಂಡವ್ರಿಗೆ ಇಷ್ಟ ಹಣ, ಬಂದೂಕನ್ನು ಇಟ್ಕೊಳ್ಳೋದಿಲ್ಲರಿಗೆ ಇಷ್ಟ ಹಣ, ಹೊರ ರಾಜ್ಯದವ್ರಿಗೆ ಇಷ್ಟ ಹಣ, ನಮ್ಮ ರಾಜ್ಯದವ್ರಿಗೆ ಇಷ್ಟ ಹಣ. ಯಾವ ನ್ಯಾಯ ಇದು? ಹಿಂದೆ ಕೂಡ ಬೇರೆ ರಾಜ್ಯದಲ್ಲಿ ಅದನ್ನೇ ತಪ್ಪು ಅಂತ ಹೇಳಿದ, ಅದನ್ನೇ ವಿರೋಧಿಸ್ತಾ ಇರೋದು, ಅದನ್ನೇ ವಿರೋಧ ಮಾಡ್ತಾ ಇರೋದು. ಎಲ್ಲಿ ಮಾಡಿದ್ರೆ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ನಕ್ಸಲರಿಗೆ ಹಣವನ್ನು ಕೊಟ್ಟು ಪ್ಯಾಕರ್ ನಾಳೆ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಇಟ್ಟವನು ಕೂಡ ನಾಳೆ ಶರಣಾಗತಿ ಅಂತ ಹೇಳ್ತಾನೆ. ಅವನಿಗೆ ನೀವು ಹಣ ಕೊಟ್ಟು ಕರ್ಕೊಳ್ಳಿ. ಅದಕ್ಕೆ ಹೇಳ, ಹಂಗೆ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಸರ್ಕಾರ ಅದಕ್ಕೂ ಮುಂದೆ ಹೋಗ್ಬಿಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಟ್ಟಂತ PFIನವರಿಗೂ ಕೂಡ ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ. ಈ ರೀತಿ ಹಣ ಕೊಟ್ಟು ಪ್ಯಾಕೇಜ್ ಮಾಡಲಿಲ್ಲ, ಹಣ ಕೊಟ್ಟು ಪ್ಯಾಕೇಜ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಣ ಕೊಟ್ಟು ಪ್ಯಾಕೇಜ್ ಮಾಡಲಿಲ್ಲ. ಮತ್ತೆ ಒಂದು ವಾರದಲ್ಲಿ ಈ ರೀತಿಯಾದ ಪ್ರಕ್ರಿಯೆಗಳು ಹೇಗೆ ವೇಗ ತೆಗೆದುಕೊಂಡ್ಬಿಡ್ತು? ವಿಕ್ರಮ್ ಗೌಡ ಹತ್ಯೆ ಆಗ್ತಿದ್ದಂಗೆ ಹೇಗೆ ಇದಕ್ಕೆ ವೇಗ ತೆಗೆದುಕೊಂಡ್ಬಿಡ್ತು? ಈ ಕುರಿತಾದ ಒಂದಿಷ್ಟು ಚರ್ಚೆಗಳಾಗಲಿಲ್ಲ.